ನಾನು ಕಳ್ಕೊಂಡೆ. ನನಗೆ ನ್ಯಾಯ ಬೇಕು ಸರ್. ಇಂಥ ಮಗನನ್ನು ಕಳ್ಕೊಂಡೆ ನಾನು ದೊಡ್ಡ ವಿಜ್ಞಾನಿ ಆಗ್ತೇನೆ ಅಂತೇಳಿ ನನ್ನಲ್ಲಿ ಹೇಳ್ತಾ ಇದ್ದೆ. ಅಂದರೆ ಇನ್ನು ಮುಂದೆ ಇಲ್ಲ ಅವನು. ಓಪನ್ ಉಂಟು ಬರಬಲ್ಲ ಇದೆ. ಕೃಷ್ಣ ಪ್ರಸಾದ್ ಸರ್ ಅಂತೇಳಿ ಕೊರಂಜಿ ಶಾಲೆಯ ಮಾಸ್ಟರ್. ಸರ್ಕಾರಿ ಶಾಲೆಯಲ್ಲೇ ಅವನು ತನ್ನಂದಿಲಂದಲೇ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದದ್ದು. ಇಲ್ಲಿ ಇದ್ದ 3 ಮಕ್ಕಳು ಕೂಡ ಸರ್ಕಾರಿ ಶಾಲೆಗೆ ಹೋಗ್ತಿದ್ರು. ಕೊರಂಜ ಶಾಲೆಗೆ ಅದು ಕೂಡ ಇದು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದದ್ದು. ಇದು ಇಷ್ಟರ ಮಟ್ಟಿಗೆ ಬೆಳಿಬೇಕಾದ್ರೆ ಕಾರಣವೇ ಕೃಷ್ಣ ಪ್ರಸಾದ್ ಸರ್ ಅಂತೇಳಿ ಕೊರಂಜ ಶಾಲೆಯಲ್ಲಿ ಇದ್ದಾರೆ ಈಗ. ಸುಮಂತ್ ಯಾವ ರೀತಿ ಮನೆಯಲ್ಲೆಲ್ಲ ಇದೆ, ಒಡನಾಟ ಹೇಗಿತ್ತು ನಿಮ್ಮ ಮತ್ತು ಮಕ್ಕಳ ನಡುವೆ? ತುಂಬಾ ಒಳ್ಳೆ ರೀತಿಯಲ್ಲಿ ಇತ್ತು. ತುಂಬಾ ಪ್ರೀತಿಯಿಂದ ಒಳ್ಳೆ ರೀತಿಯಲ್ಲಿ ಒಡನಾಟ ಎಲ್ಲ ಇತ್ತು. ಅಂದ್ರೆ ಅವನು ಎಜುಕೇಶನ್ ಬಗ್ಗೆ ಎಲ್ಲ ಹೇಳುದಾದ್ರೆ? ಎಜುಕೇಶನ್ ಬಗ್ಗೆ ಹೇಳುದಾದ್ರೆ ಅವನು ತುಂಬಾ ಒಳ್ಳೆ ವಿದ್ಯಾರ್ಥಿ. ಅಂದ್ರೆ 80% ಮಾರ್ಕ್ ಕೂಡ ಇತ್ತು ಅವನಿಗೆ. ಮತ್ತೆ ಅವನು ನಾಳ್ದು ಇದಕ್ಕೆ ಹೈದರಾಬಾದಿಗೆ ಹೋಗ್ಲಿಕ್ಕೆ ಸೆಲೆಕ್ಟ್ ಕೂಡ ಆಗಿದ್ದ. ಅದರ ಎಲ್ಲಾ ವ್ಯವಸ್ಥೆ ಕೂಡ ಆಗಿದೆ ಕೂಡ. ಮೊನ್ನೆ ಇದು ವಿವೇಕಾನಂದ ಕಾಲೇಜಿಗೆ ಹೋಗಿ ಅಲ್ಲಿ ಸೆಲೆಕ್ಟ್ ಆಗಿ ಪುನಃ ಈಗ ಹೈದರಾಬಾದಿಗೆ ಹೋಗ್ಲಿಕ್ಕೆ ಸೆಲೆಕ್ಟ್ ಆಗುದು. ಅವನು ಶಾಲೆಗೆಲ್ಲ ಯಾವ ರೂಟ್ ರಸ್ತೆಯಲ್ಲಿ ಹೋಗ್ತಾ ಇದ್ದ ಪ್ರತಿನಿತ್ಯ? ಅವನು ಈ ತೋಟದ ಮಧ್ಯದಲ್ಲಿ ಕಾಲು ದಾರಿ ಶಾರ್ಟ್ ರೂಟ್ ಅಲ್ಲಿಂದ ಮತ್ತೆ ಸೈಕಲ್ ಅಲ್ಲಿ ಹೋಗ್ತಾ ಇದ್ದ. ಸೈಕಲ್ ಎಷ್ಟು ವರ್ಷ ಆಯ್ತು ಅವನು ತಗೊಂಡು? ಅವನು ಸೈಕಲ್ ತೆಗೆದುಕೊಂಡು ಒಂದು 2-3 ವರ್ಷ ಆಯ್ತು. ಈಗ ದೇವಸ್ಥಾನಕ್ಕೆ ಅವನು ಪ್ರತಿನಿತ್ಯ ಹೋಗ್ತಾನೆ. ಎಷ್ಟು ವಾರದಿಂದ ಹೋಗ್ತಾ ಇದ್ದ? ಅಂದ್ರೆ ಈಗ ಧನುರ್ಮಾಸ ಅಲ್ವಾ, ಆದ ಕಾರಣ ಧನುರ್ಮಾಸಕ್ಕೆ ಒಂದು 4 ಸರ್ತಿ ಏನೋ ಹೋಗಿದ್ದೇನೆ ಅಷ್ಟೇ. ಅಂದ್ರೆ ಎಷ್ಟು ಗಂಟೆಗೆ ಹೋಗ್ತಿದ್ದ? 4:45ಗೆ ಎದ್ದು ಇಲ್ಲಿಂದ ಹೋಗಿ ಮತ್ತೆ ಸೈಕಲ್ ಅಲ್ಲಿ ಹೋಗ್ತಾ ಇದ್ದ. ಫ್ರೆಂಡ್ಗಳು ಈ 3 ಅವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲಿವರೆಗೆ ಬರ್ತಾ ಇದ್ರು. ಹೌದು, ಗೇಟ್ ಇದು ಸೈಕಲ್ ಇಡುವಲ್ಲಿವರೆಗೆ. ನಂತರ ಅಲ್ಲಿಂದ ಹೋಗ್ತಾ ಇದ್ದ ಅವನು. ಆದ್ರೆ ಮೊನ್ನೆ ಇನ್ಸಿಡೆಂಟ್ ಆಗುವಾಗ ಯಾವ ರೀತಿ ಹೋಗಿದ್ದು? ನಿಮ್ಗೆ ಏನಾದ್ರು ಹೇಳಿದ್ನ ಎದ್ದೇಳುವಾಗ ಹೇಳಲಿಲ್ಲ. ಮೊದಲಿನ ರಾತ್ರಿ ನನ್ನಲ್ಲಿ ನಾನು 4:45ಗೆ ಹೋಗ್ತೇನೆ ಅಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿದ್ದ. ನನ್ನ ಡ್ರೆಸ್ ಎಲ್ಲ ರೆಡಿ ಮಾಡಿ ಇಡಿ ಅಂತೇಳಿ. ಹಾಗೆ ನಾನು ರಾತ್ರಿ ಡ್ರೆಸ್ ರೆಡಿ ಮಾಡಿ ಇಟ್ಟಿದ್ದಾನೆ. ಡ್ರೆಸ್ ರೆಡಿ ಮಾಡಿ ಇಟ್ಟು ಬೆಳಿಗ್ಗೆ ಅವನು ನಮಗೆಲ್ಲ ಉಪದ್ರ ಆಗುದು ಬೇಡ ಅಂತ ಹೇಳಿ ಅವನಷ್ಟಕ್ಕೆ ಎದ್ದು ಹೋಗಿದ್ದಾನೆ. ಇಲ್ಲ, ಬಾಗಿಲಂದ್ರೆ ಅವನು ಹಿಂದಿನ ಬಾಗಿಲಲ್ಲಿ ಅಲ್ಲೇ ಬಚ್ಚಲು ಮನೆ ಸಹ ಇದೆ. ಅಲ್ಲಿ ಹೋಗಿ ಸ್ನಾನ ಮಾಡಿ ಮತ್ತೆ ಅದೇ ಬಾಗಿಲಲ್ಲಿ. ಹೌದೌದು, ಬರ್ಲಿಲ್ಲ. ಅಂದ್ರೆ ಚಿಲಕೆಲ್ಲ ಮುಂದೆ ಅಜ್ಜ ಎಲ್ಲ ಮಾಡ್ತಾರೆ, ಹಾಗೆ ಅವರಿಗೆಲ್ಲ ಉಪದ್ರ ಆಗುದು ಬೇಡ ಅಂತ ಹೇಳಿ ಹಿಂದಿನ ಬಾಗಿಲಲ್ಲಿ. ಆ ದಿವಸ ರಾತ್ರಿ ಸುಮಂತ್ ನೀವು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಮಲಗಿದ್ದೀರಿ? ಅಂದ್ರೆ ನಾನು ಮತ್ತು ಸಣ್ಣ ಮಗಳು ಸ್ವರ್ಣ ಗೌರಿ ಅಂತೇಳಿ, ನಾನು ಮತ್ತು ಅವಳು ಇಬ್ರು ರೂಮಲ್ಲಿ ಮಲಗಿದ್ದೇವೆ. ಮತ್ತೆ ಅವನ ಅಣ್ಣ ಮತ್ತು ಇದು ಸುಮಂತು ಒಂದೇ ದಿಕ್ಕಲ್ಲಿ ಮಲಗುದು. ಮತ್ತೆ ನನ್ನ ಗಂಡ, ನನ್ನ ಅಣ್ಣ, ದೊಡ್ಡಪ್ಪನ ಮಗ ಅಣ್ಣ ಬಂದಿದ್ದ. ಹಾಗೆ ಅವನದ್ದು ಲಕ್ಷ್ಮೀನಾರಾಯಣ ಅಂತೇಳಿ. ಹಾಗೆ ಅಣ್ಣ ಬಂದಿದ್ದ. ಹಾಗೆ ಅವರು ಮತ್ತು ನನ್ನ ಗಂಡ ಹಿಂದ್ಗಡೆ ಇಲ್ಲಿ ರೂಮಲ್ಲೆಲ್ಲ ಹಿಂದ್ಗಡೆ ಅಲ್ಲಿ ಊಟ ಮಾಡುವಾದ್ರೆ ಅಲ್ಲಿ ಮಲಗಿದ್ರಾಯ್ತು. ಮಾವ ಎದುರುಗಡೆ ಚಾವಡಿಯಲ್ಲಿ ಮಲಗಿದ್ದಾಯ್ತು. ವಿಚಾರ ಅಂದ್ರೆ 6:30 6:45 ಅಂದಾಜಿಗೆ ಇದು ಮನ್ವಿತ್ ಎಂಬ ಹುಡುಗ ಫೋನ್ ಮಾಡಿದ್ದ ನನಗೆ. ಸುಮಂತ್ ಯಾಕೆ ಬರ್ಲಿಲ್ಲ ದೇವಸ್ಥಾನಕ್ಕೆ ಅಂತ ಕೇಳಿದ. ನಾನು ಹೇಳಿದೆ, ಸುಮಂತು ದೇವಸ್ಥಾನಕ್ಕೆ ಹೋಗಿದ್ದಾನೆ, ಇಲ್ಲಿ ಇಲ್ಲ ಅಲ್ವಾ ಅಂತ ಹೇಳಿ ಮೊಬೈಲನ್ನೇ ಹಿಡ್ಕೊಂಡು ಮಾತಾಡ್ತಾ ಹಾಸಿಗೆ ನೋಡಿದೆ, ಅವನಲ್ಲಿ ಇಲ್ಲ.
ಮತ್ತೆ ಇಲ್ಲೆಲ್ಲ ಹುಡುಕಾಡಿದೆ ನಾನು, ಕರ್ದು ಹುಡುಕಾಡಿದೆ, ಸಿಗ್ಲೇ ಇಲ್ಲ ನನಗೆ ಅವನು. ಆ ಮೊಬೈಲನ್ನು ಹಿಡ್ಕೊಂಡು ಅದೇ ದಾರಿಯಲ್ಲಿ ಆಗಿ ಓಡೋಡಿ ಹೋದೆ ನಾನು. ನಿಮ್ಮೊಟ್ಟಿಗೆ ಯಾರಿದ್ರು? ನಾನು ಒಬ್ಳೇ ಓಡೋಡಿ ಹೋಗಿದೆ. ಆಗ ಆಚೆ ಮನೆಯಿಂದ ಒಬ್ರು ನನ್ನ ಒಟ್ಟಿಗೆ, ನಾನು ಓಡೋದನ್ನು ಕಂಡು ಹತ್ರ ನನ್ನೊಟ್ಟಿಗೆ ಬಂದಿದ್ರು. ಯಾರು? ಅವರ ಹೆಸರು ವೇಣುಗೋಪಾಲ್ ರೈ ಮತ್ತು ಅವರ ಹೆಂಡತಿ ಶಶಿಕಲಾ ಅಂತೇಳಿ, ಅವರು ಬಂದಿದ್ರು. ಅದೇ ಓಡೋಡಿ ಹೋಗ್ತಾ ಬಂದಿದ್ದೆ. ಎಲ್ಲ ಹುಡುಕಾಡಿದ್ರು ಎಲ್ಲೂ ನನಗೆ ಸಿಗ್ಲೇ ಇಲ್ಲ. ಮತ್ತೆ ಸ್ವಲ್ಪ ಬ್ಲಡ್ ಕಾಣ್ಲಿಕ್ಕೆ ಫಸ್ಟಿಗೆ ಅವರಿಗೆ ಅವ್ರು ಹೇಳಿದ್ರು, ಬ್ಲಡ್ ತೋರಿಸಿದ್ರು, ನನಗೆ ತೋರಿಸಿದ್ರು. ನಾನಾಗ ಬ್ಲಡ್ ಅಂತ ಹೇಳಿದೆ. ಆವಾಗ ಮತ್ತೊಬ್ರು ಹೇಳಿದ್ರು, ಅಲ್ಲ ಅದು ಎಲ್ಲ ಅಡಿಕೆ ತಿಂದು ಉಗ್ದದ್ದು ಅಂತ ಹೇಳಿದ್ರು. ಅಲ್ಲ ಅಂತ ಹೇಳಿದೆ ನಾನು. ಹಾಗೆ ಆ ಬ್ಲಡ್ ಬೊಟ್ಟು ಆಗಿ ಬ್ಲಡ್ ಕಾಣ್ತಾ ಇತ್ತು ಆ ದಾರಿಯಾಗಿ. ಸ್ವಲ್ಪ ಆಚೆ ತೋಟದ ಎಡೆಯಲ್ಲೇ ನೋಡುವಾಗ ಆ ಬ್ಲಡ್ ಬಿದ್ದಲ್ಲೇ ಹಾಗೇ ಬಂದಿವೆ ನಾವು. ಬರುವಾಗ ಒಂದು ಕೆರೆ ಹತ್ರ ಸ್ವಲ್ಪ ಜಾಸ್ತಿಯಾಗಿ ಕಂಡಿತ್ತು. ಅಷ್ಟು ನೋಡಿದ್ದೇನೆ. ಚಿರತೆ ದಾಳಿ ಆ ಬೊಟ್ಟು ನೋಡುವಾಗ ಚಿರತೆ ದಾಳಿ ಅಂತಲೂ ಅನಿಸಿತು ನನಗೊಮ್ಮೆ, ಏನಾದ್ರೂ ಮೃಗವ ಹಾಗೆ ಅನಿಸಿತು. ಆವಾಗ ಇದು ಆ ಪೊಲೀಸರವರಿಗೆಲ್ಲ ಇಲ್ಲಿ ಸೇರಿದವರೆಲ್ಲ ಫೋನ್ ಮಾಡಿ ಹೇಳಿದ್ರು. ಆವಾಗ ಅದು ಎಂತ ಅವನನ್ನು ಮೇಲೆ ಕೆರೆಯಿಂದ ಮೇಲೆ ತರುವಾಗ ಅವನ ತಲೆ ಮೇಲೆ ಏಟು, ಬಲವಾದ ಏಟು ಒಂದು ಬಿದ್ದಿತ್ತು. ನನ್ನ ಅನಿಸಿಕೆ ಅಂದ್ರೆ ಅವನನ್ನು ಯಾರೋ ಕೊಲೆ ಮಾಡಿಯೇ ಅದ್ರಲ್ಲಿ ಹಾಕಿದ್ದಾರೆ ಅಂತ ಅಂದ್ರೆ ಅವನು ಹೋಗುವ ದಾರಿಯಲ್ಲಿ ಸ್ವಲ್ಪದಲ್ಲೇ ಮಾತ್ರ ಬ್ಲಡ್ ಇದ್ದದ್ದು, ಮತ್ತೆಲ್ಲ ಬ್ಲಡ್ ಕೂಡ ಇದು ತೋಟದ ಸೈಡಲ್ಲಿ ಇರುದು. ನೋಡುವಾಗ ಕತ್ತಿ ಏಟಿನಾಗೆ ಅಂತ ಕಾಣ್ತದೆ. ಅಂದ್ರೆ ನಾನು ಸರಿಯಾಗಿ ನೋಡ್ಲಿಲ್ಲ, ನಾನು ಆ ಮೂಮೆಂಟ್ ನೋಡುವ ಸ್ಥಿತಿಯಲ್ಲಿ ಇಲ್ಲ ಆಯ್ತು ನಾನು. ಈಗ ಅವನನ್ನು ಕೊಲೆ ಮಾಡಿದಾರಂತ ನಿಮ್ಗೆ ಅನುಮಾನ ಬರ್ತದೆ, ಯಾರ ಮೇಲೆ ಅದು ನಿಮ್ಗೆ ಅನುಮಾನ ಕಾಡ್ತಾ ಇದೆ ಅಥವಾ ಏನಾದ್ರು ಪೊಲೀಸ್ ವಿಚಾರಣೆಯಲ್ಲಿ ಏನಾದ್ರು ಹೇಳಿದ್ರು? ಇಲ್ಲ, ಯಾರ ಮನೆ ಅವನು ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು ಎಲ್ಲ. ಇಲ್ಲ, ಯಾರು ದುಶ್ಮನ್ಗಳು ಇಲ್ಲಿ ಇಲ್ಲವೇ ಇಲ್ಲ. ಶಿಕ್ಷಕರಾಗ್ಲಿ, ಇದು ಮಕ್ಕಳಾಗ್ಲಿ ಒಳ್ಳೆ ರೀತಿಯಲ್ಲಿ ಇಲ್ಲಿ ಆಸುಪಾಸು ಅವನನ್ನು ಒಮ್ಮೆ ಕರೆದ್ರೆ ಸಾಕು, ಒಮ್ಮೆ ಹೀಗೆ ಮಾಡ್ಲಿಕ್ಕೊಂಡು ಬರ್ತೀಯಾ ಅಂತ ಹೇಳಿದ್ರು ಓಡೋಡಿ ಹೋಗಿ ಮಾಡ್ತಾ ಇದ್ದಾರೆ. ಯಾತಕ್ಕೆ ಅಂತಲೇ ಗೊತ್ತಿಲ್ಲ ಸರ್ ನನಗೆ. ಅವನು ನೋಡಿ, ಅವನ ಫ್ರೂಟ್ ಇದು ಡ್ರ್ಯಾಗನ್ ಫ್ರೂಟ್ ನೆಟ್ಟದ್ದು ನೋಡಿ, ಅಲ್ಲಿ ಮೇಲೆ ಒಂದು 5-6 ಗಿಡ ಕೂಡ ಫ್ರೂಟಿನ ಗಿಡ ನೆಟ್ಟಿದ್ದಾನೆ. ಇಲ್ಲೇ ಕೂಡ ನೆಟ್ಟಿದ್ದಾನೆ, ಆಚೆ ಮಾರ್ಗ ಸೈಡ್ ಕೂಡ 2-3 ನೆಟ್ಟಿದ್ದಾನೆ. ಆಚೆ ಅವನು ಮೊನ್ನೆ ತಟ್ಟು ತೆಗ್ದಿದ್ದಾನೆ. ಇಂತ ನಾನೇ ಅಡಿಕೆ ಸಸಿ ನೆಡ್ತೇನೆ ಅಮ್ಮ ಅಂತ ಹೇಳಿ ನನ್ನಲ್ಲಿ ಹೇಳಿ ಅವನೇ ನೆಟ್ಟಿದ್ದಾನೆ. ಆದ್ರೆ ಅವನನ್ನೇ ಇಡುವ ಸ್ಥಿತಿಯಲ್ಲಿ ಬಂತು ನನಗೆ ಆ ತಟ್ಟಲ್ಲಿ. ಈಗ ಅವನ ಕೊಲೆ ಆಗಿದೆ ಅಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಪೊಲೀಸ್ ಅಧಿಕಾರಿಗಳು. ಏನಾಗ್ಬೇಕು ಮುಂದಿನ ನಿಮ್ಮ ಹೋರಾಟ? ನಮಗೆ ನ್ಯಾಯ ಸಿಗ್ಬೇಕು ಸರ್. ಯಾರು ಏನು ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನನಗೆ ಅಂತೂ ಅಷ್ಟು ಒಳ್ಳೆ ಹುಡುಗ ನಾನು ಕಳ್ಕೊಂಡಿದ್ದೇನೆ. ನನಗೆ ಖಂಡಿತ ನ್ಯಾಯ ಸಿಗ್ಲೇಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ವಿಚಾರಗಳು ಬರ್ತಾ ಇದೆ, ಆಸ್ತಿ ವಿಚಾರ, ಮತ್ತೊಂದು. ಅದೆಲ್ಲ ತಪ್ಪು ಕಲ್ಪನೆ. ಯಾರು ಹಾಕಿದ್ದಾರೆ ಅಂತಲೇ ಗೊತ್ತಿಲ್ಲ. ಅಂದ್ರೆ ನಮ್ಮ ಮನೆಗೆ ಅವರು ಬರ್ಲೇ ಇಲ್ಲ. ಅವರವರಾಗಿ ಅವರವರ ಇಷ್ಟ ಪ್ರಕಾರ ಹಾಕಿದ್ದಾರೆ ಹೊರತು ನಮ್ಮ ಮನೆಗೆ ಬರ್ಲಿಲ್ಲ. ಆಸ್ತಿ ಮಾಡ್ಲಿಕ್ಕೆ ನಮಗೆ ಇರುವುದೇ 1 ಎಕರೆ 3 ಸೆನ್ಸ್ ಜಾಗ ಇಲ್ಲಿ. ನಾವು ಎಜುಕೇಶನ್ ಲೋನ್ ಮಾಡಿ ನನ್ನ ದೊಡ್ಡ ಮಗನನ್ನು ಕಲಿಸ್ತೀವಿ. ನಿಟ್ಟೆ ಕಾಲೇಜಿಗೆ ಅವನು ಹೋಗ್ತಾ ಇದ್ದೇನೆ. ಇನ್ನೊಂದು ಹೇಳ್ತಾರೆ ಅನೈತಿಕ ಸಂಬಂಧ ಅಂತ. ಅನೈತಿಕ ಸಂಬಂಧ, ಅವನು ಇರುವುದೇ 10-15 ವರ್ಷದ ಹುಡುಗ. ಅವನನ್ನು ಅನೈತಿಕ ಸಂಬಂಧ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ ಸರ್? ಅಷ್ಟು ಒಳ್ಳೆ ವಿದ್ಯಾರ್ಥಿನಿ, ಎಷ್ಟು ಒಳ್ಳೆ ಅಂದ್ರೆ ಎಲ್ಲ ರೀತಿಯಲ್ಲಿಯೂ ಎಲ್ಲರೂ ಹೇಳ್ತಾರೆ, ಇಷ್ಟು ನಮಗೆ ದೊಡ್ಡ ಒಂದು ವಿಜ್ಞಾನಿ ಸಿಗ್ತಾರೆ ಅಂತ ಹೇಳ್ತಾರೆ. ಅವನಿಗೆ ಬಾಲ ವಿಜ್ಞಾನಿ ಅಂತ ಹೇಳಿ ಬಿರುದು ಕೂಡ ಶಿಕ್ಷಕರು ಕೊಟ್ಟಿದ್ದಾರೆ ಅವನ ಶಾಲೆಯ. ಅಂತವರಿಗೆ ಇಂಥ ಒಂದು ಮಾತು ಹೇಳಿದ್ದಾರಲ್ಲ, ನನಗೆ ಎಷ್ಟು ಈಗಲೇ ನೋವಲ್ಲಿದ್ದೇನೆ. ಆದ್ರೆ ಇಂತಹ ಮಾತನ್ನು ಕೇಳಲಿಕ್ಕೆ ನನಗೆ ಬೇಸರ ಆಗ್ತದೆ ತುಂಬಾ.
ನನ್ನ ಹೆಸರು ರತ್ನಾವತಿ ಅಂತೇಳಿ.